ವಿಷ್ಣು ಕಣ್ಬಿಡು, ಎಚ್ಚರ ಮಾಡ್ಕೋ. ನಿನ್ ಹೆಂಡತಿ ಹುಟ್ಟಿರೋ ಸೀರೆನ ಬಿಚ್ಚಿ ಅದರಿಂದ ನಿನಗೆ ಖರ್ಚೀಫ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಕಮಾನ್, ನಾನು ಬಂದಾಯ್ತು. ನನ್ ನೋಡು, ಲುಕ್ಮಿ, ನನ್ ನೋಡು. ವಿಷ್ಣು, ನಿನ್ ಹೆಂಡತಿ ಶೀಲನ ಹರಿದು ಯಾವ ರೀತಿ ಪೀಸ್ ಪೀಸ್ ಮಾಡ್ತೀನಿ ಅಂತ ನೋಡು. ನೋಡು, ನಾನು ಹೋದ ಮೇಲೆ ನಡೆದಿದ್ದನ್ನ ನೆನ್ಸ್ಕೊಂಡು ಕಣ್ಣೀರ್ ಹೊರಸ್ಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ನನ್ನ ಕಟ್ಟು ಬಿಟ್ಟು ಗಂಡಸ್ತರದ ಮಾತಾಡ್ತೀಯ? ಕೋಜಾ ನನ್ನ ಮಗನೇ, ಬಿಚ್ಚು ನೋಡು, ಬಿಚ್ಚು ನೋಡು. ಕೋಜಾ ನನ್ನ ಮಗನೇ. ನಾನಿಲ್ಲಿಂದ ಹೋದ್ಮೇಲೆ ನಿನ್ ಹೆಂಡ್ತಿನೇ ಕೇಳು, ನಾನು ಕೋಜಾನ ಗಂಡ್ಸ ಅಂತ ಹೇಳ್ತಾನೆ. ರಾಣ ಕಚಡ ನನ್ನ ಮಗನೇ, ಈ ಹಗ್ಗನ ಸರಿಯಾಗಿ ಕಟ್ಟಿದ್ಯೋ ಇಲ್ವೋ ಅಂತ ಒಂದು ಸಾರಿ ನೋಡ್ಕೋ. ಏನಾದ್ರೂ ಬಿಚ್ಕೊಂಡ್ರೆ ನಿನ್ನ ಗಂಡಸ್ತನ ತೋರ್ಸೋ ಯಾವುದೇ ಭಾಗ ನನ್ನ ಕೈಗೆ ಸಿಕ್ಕಿದ್ರು ಸರಿ ಕತ್ತರಿಸಿ ಬಿಸಾಕ್ತೀನಿ. ಜೀವನ ಪರ್ಯಂತ ನಿನ್ನ ಶಂಟನಾಗಿ ಮಾಡ್ತೀನಿ. ನನ್ನ ಮಗನೇ ಜ್ಞಾಪಕ ಇಟ್ಕೋ. ಬಾರೋ ಬಾರೋ ನನ್ ರಾಜ, ಬಾರೋ ಬಾರೋ ಬಾರೋ. ಅನು 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 ಬೇಗ ಬೇಗ ಬಿಚ್ಚು. ಕಮ್ ಆನ್ ಅನು, ಬೇಗ ಫಾಸ್ಟ್. Rana, you bloody! Rana! ದೇವ್ರ ದೊಡ್ಡೋನು, ಪ್ರಾಣಕ್ಕೆ ಏನು ಅಪಾಯ ಇಲ್ಲ. 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಏನಿದು ಬೆಳಿಗ್ಗೆನೆ? ಅನು, ಯಾವಾಗ ಯಾವಾಗ ಏನೇನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ನಮ್ಮ ಕೈಲಿ ಏನೂ ಇಲ್ವಲ್ಲ.
ನೀವು ಹೀಗೆ ಹೊತ್ತು ಗೊತ್ತಿಲ್ಲದೆ ಕುಡಿಯೋದು ನೋಡ್ತಿದ್ರೆ ನಾನ್ ನಿಮ್ಮ ಹತ್ರ ಇದ್ರೂ ನಿಮ್ಮಿಂದ ದೂರವಾಗ್ತಿದ್ದೀನೇನೋ ಅಂತ ಅನ್ಸುತ್ತೆ. ನಾನ್ ಸಂತೋಷವಾಗಿರ್ಬೇಕು ಅಂತ ನೀವು ನನ್ನ ಎಲ್ಲ ಆಸೆಗಳನ್ನ ಪೂರೈಸಿದ್ದೀರ. ನನ್ನ ದೃಷ್ಟಿಲಿ ನೀವು ಆ ದೇವರಿಗಿಂತ ಹೆಚ್ಚು. ಆದ್ರೆ ಏಯ್ ಅನು, ಯಾರನ್ನೇ ಆಗ್ಲಿ ದೇವ್ರಿಗೆ ಹೋಲಿಸಬಾರದು. ನಿನ್ನ ದೃಷ್ಟಿನಲ್ಲಿ ದೇವರು ಅನ್ನಿಸ್ಕೊಂಡಿರು ಆ ವ್ಯಕ್ತಿ ನಿಜವಾಗ್ಲೂ ದೇವರಲ್ಲ ಅಂತ ಗೊತ್ತಾದ್ರೆ ನಿನ್ನ ಮನಸ್ಸಿಗೆ ಸಂತೋಷಕ್ಕಿಂತ ನೋವೇ ಜಾಸ್ತಿ ಆಗತ್ತೆ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮ್ಮ ಮಾತನ್ನು ಕೇಳ್ತಿದ್ರೆ ಎಲ್ಲಿ ನನ್ನ ಸುಖ ಸಂತೋಷ ಎಲ್ಲ ನನ್ನಿಂದ ದೂರವಾಗುತ್ತೋ ಅಂತ ಭಯ ಆಗ್ತಿದ್ದೀರಿ. ಇದು ನಿಜನೋ ಭ್ರಮೆನೋ ಗೊತ್ತಾಗ್ತಾ ಇಲ್ಲ. ಅನು, ಒಂದ್ ಮಾತು ಕೇಳ. ನಮ್ಮ ಮುದ್ದಾದ ಸಂಸಾರದಲ್ಲಿ ಮೊದಲನೇ ಸಲ ಯಾಕೀಗೆ ಆಶ್ಚರ್ಯ. ವಿಜಯ್ ಬಂದಾಗಿದೆ, ನೀನು ಹೋಗಿ ರೆಡಿ ಆಗು ಪ್ಲೀಸ್. आवो ना कन्हैया गावो ना, देखो ना हो जाने जा. आवो ना कन्हैया गावो ना, विजय! दिल की लगी है. 1 minute. ಹೋಗೋ ನಡಿಯಮ್ಮಿ. ಹೇ, ಶಿವ ಪೂಜೆಲ್ ಕರಡಿ ಬಿಟ್ಟಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಯಾಕೋ? ಲವ್, ಇಂಥ ಆಪರ್ಚುನಿಟಿ ಜೀವನದಲ್ಲಿ ಬರಲ್ವೋ? ಮಿಸ್ ಮಾಡಬೇಡ, ಹೋಗು. ಅಮಿತ್, ನನ್ನ ಮಾತು ಕೇಳು. ಅಮಿತ್, ಏನ್ ಸೊನ್ನಾಲಿ? 3 ದಿವಸದಿಂದ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮ ಮೇಲೆ ಅಧಿಕಾರ ಇದೆ ಅಂತ ತಿಳ್ಕೊಂಡು ನಾನೊಂದು ವಿಷಯ ಹೇಳ. ಹೇಳು. ಆವತ್ತು ನೀವು ನನ್ನ ಹೇಳ್ಕೊಂಡು ಹೋಗಿ ಹೊರಗಿನ ಪ್ರಪಂಚ ತೋರಿಸಿದ್ರಿ. ಮತ್ತೆ ನಾನು ಆ ಪ್ರಪಂಚಕ್ಕೆ ಹೋದಾಗ ನಾನಿರ್ಬೇಕಾದ ಪ್ರಪಂಚ ಅದಲ್ಲ ಅನ್ನಿಸ್ತು. ಯಾಕೋ ಏನೋ ಗೊತ್ತಿಲ್ಲ, ಅವತ್ತಿಂದ ನನ್ನಲ್ಲಿ ಹೊಸ ಭಾವನೆ ಮೂಡ್ತಾ ಇದೆ. ನಾನೇನ್ ಮಾಡ್ಲಿ? ನಿಜ. ಯಾಕೆ ಅಂದ್ರೆ ನೀನು ಆ ಪ್ರಪಂಚಕ್ಕೆ ಸೇರಿದವಳಲ್ಲ. ಹೀಗಾಗೋದು ಸಹಜ. ವಿಜಯ್, ನನಗೆ ನಾನೇ ಹಾಕೊಂಡಿದ್ದ ಬಂಧನದಿಂದ ನನ್ನ ಬಿಡುಗಡೆ ಮಾಡಿದ್ರಿ. ಈ ಹೊಸ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ಪ್ಲೀಸ್, ದಯವಿಟ್ಟು ನನ್ನ ಕೈ ಬಿಡಬೇಡಿ. ಸೋನಾಲಿ, ನನ್ನ ಗುರಿ ಪೂರ್ತಿ ಆಗೋರಿಗೆ ಮಾತ್ರ ನಾನು ಈ ಊರಿನಲ್ಲಿರೋದು. ವಿಜಯ್, ನಿಮ್ ಗುರಿ ಸಾಧಿಸೋಕೆ ನಾನು ಸಹಾಯ ಮಾಡ್ತೀನಿ. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೂ ತಿಳ್ಕೊತೀನಿ. ಇಷ್ಟು ದಿವಸದ ಮೇಲೆ ಮೊದಲನೇ ಸಲ ಮನಸ್ಸಿನಲ್ಲಿ ಸರಿ ತಪ್ಪಿನ ಬಗ್ಗೆ ಘರ್ಷಣೆ ನಡೆದಿದೆ. ಈಗ ನನಗೆ ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಬಂದಿದೆ. ಸೋನಾಲಿ, ಎಕ್ಸ್ಕ್ಯೂಸ್ ಮೀ. ನಾವು ದ BBC ನ್ಯೂಸ್ ಇನ್ ಕನ್ನಡ. ಸ್ಯಾಟಲೈಟ್ ಮೂಲಕ ನೋಡಿದಾಗ ತಿಳಿತು, ಪೊಲೀಸ್ ಸ್ಟೇಷನ್ ಮುಂದೆ 2 ಹೃದಯಗಳ ಸುಮಧುರ ಮಿಲನ ಆಗ್ತಿದೆ ಅಂತ. ಅವರ ಪ್ರೇಮಕ್ಕೆ ಇದು ಸರಿಯಾದ ಜಾಗ ಅಲ್ವೇ ಅಲ್ಲ. ಸೊ ಕಾಣದೇ ಇರೋ ಜಾಗಕ್ಕೆ ಅವ್ರು ಹೋಗ್ಬೇಕು ಅಂತ ವಿನಂತಿ. ನಾನು ಹೋಗ್ತೀನಿ, ನನ್ನ ಹೆಂಡತಿಗೆ ಫೋನ್ ಮಾಡಕ್ಕೆ. ಇವನ್ ನನ್ನ ಚೆಡ್ಡಿ ದೋಸ್ತ್. ಹಲೋ. ಶಿ ಸೋನಾಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಟೇಕ್ ಇಟ್. ಹಲೋ ವಿಜಯ್, ನಾನಿಲ್ಲಿ ರಾಣ ಕಡೆಯವನ್ನ ನೋಡಿದೆ. ನಾನು ಈಗಲೇ ಬರ್ತೀನಿ, ಅವನ ಮೇಲೆ ನಿಗಾ ಇಟ್ಟಿರು. ಓಕೆ, ಬೇಗ ಬನ್ನಿ. ಫಿಫ್ತ್ ಫ್ಲೋರ್. ಯಾವ ರೂಮಲ್ಲಿ ಸೇರ್ಕೊಂಡೋ ಏನೋ. ವಿಜಯ್, ಫಿಫ್ತ್ ಫ್ಲೋರ್ ಬಂದ. ಯಾವ ರೂಮ್ ಸೇರ್ಕೊಂಡೋ ಗೊತ್ತಾಗ್ತಾ ಇಲ್ಲ.
ಬನ್ನಿ ನನ್ನ ಜೊತೆ. ಬೆಂಕಿ ಬೆಂಕಿ! ಬೆಂಕಿ ಬೆಂಕಿ ಹತ್ಕೊಂಡಿದೆ. ಬೆಂಕಿ! ಎಲ್ಲರೂ ಓಡೋಗಿ, ಎಲ್ಲರೂ ತಪ್ಪಿಕೊಳ್ಳಿ. ಬೆಂಕಿ 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 ಹತ್ಕೊಳ್ಳಿ. ಎಲ್ಲ ಓಡೋಗಿ. ಬೆಂಕಿ ಹತ್ಕೊಂಡಿದೆ. ಬನ್ನಿ ಆಚೆ ಬನ್ನಿ, ಎಲ್ಲ ಬೆಂಕಿ ಓಡೋಗಿ. ಹತ್ಕೊಂಡಿದೆ. ಓಡೋಗಿ ಎಲ್ಲರೂ. ತಪ್ಪಿಕೊಳ್ಳಿ. ಬೆಂಕಿ ಹತ್ಕೊಂಡು ಬೆಂಕಿ ಹತ್ಕೊಂಡಿದೆ. ಓಡೋಗಿ. ಎಲ್ಲ ಹೋಗ್ಕೊಳ್ಳಿ. ಬೆಂಕಿ ಹತ್ಕೊಂಡಿದೆ. ತಪ್ಪಿಸ್ಕೊಳ್ಳಿ. ಕಪ್ಪ ಕನ್ನಡಕ ಬಿಳಿ ಟೋಪಿ ಹಾಕಿದಾನಲ್ಲ ಅವನೇ. ಅವನಾ? ಯಾರು ನೀವು? ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡ್ರು. ಹೇಳು, ರಾಣ ಎಲ್ಲಿದ್ದಾನೆ? ನನ್ಗೆ ಗೊತ್ತಿಲ್ಲ. ಹೇಳು, ರಾಣ ಎಲ್ಲಿದ್ದಾನೆ? ನನಗೆ ಗೊತ್ತಿಲ್ಲ. ನನ್ನ ಮಗನೇ ಹೇಳ್ತೀನಿ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ